ಹಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಕೊಳತ ಮಜಲು ಅಬ್ದುಲ್ ರಹಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಆರೋಪಿಗಳನ್ನು ಬಂಧಿಸಲಾಗಿತ್ತಾದರೂ ಬಂಧಿತರ ಸಂಖ್ಯೆ 12 ಕಳಿತಿದ್ದಾದರೂ ಪ್ರಮುಖ ಆರೋಪಿ ಅಂತ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ ಭರತ್ ಕುಂಡೇಲ್ ಎನ್ನುವಂತಹ ರೌಡಿ ಶೀಟರ್. ಅಂದರೆ ಆತನನ್ನು ಬಂಧಿಸೋಕೆ ಸಾಧ್ಯ ಆಗಿರಲಿಲ್ಲ, ಆತ ಕಣ್ಮರೆಯಾಗಿದ್ದ. ಈ ಒಂದು ಪ್ರಕರಣದ ನಂತರ ಆತನನ್ನು ಕಾಣೋಕೆ ಸಿಕ್ಕಿರಲಿಲ್ಲ. ಆದರೆ ಅಬ್ದುಲ್ ರಹಿಮಾನ್ ಹತ್ಯೆಯ ಸಂದರ್ಭದಲ್ಲಿ ಆ ಒಂದು ಪ್ರದೇಶದಲ್ಲಿ ಭರತ್ ಕುಂಡೇಲನ್ನು ನೋಡಿದವರಿದ್ದಾರೆ ಎನ್ನುವಂತಹ ಸಾಕ್ಷಿಗಳು ಕೂಡ ಪೊಲೀಸರಿಗೆ ಸಿಕ್ಕಿತ್ತು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಳು ನಡೀತಾ ಇತ್ತು, ತನಿಖೆಗಳು ನಡೀತಾ ಇತ್ತು. ಇವತ್ತು ಭರತ್ ಕುಂಡೇಲ್ ಎನ್ನುವಂತಹ ರೌಡಿ ಶೀಟರನ್ನು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿರುವಂಥದ್ದು. ಅಂದರೆ ಯಾವ ರೀತಿಯಲ್ಲಿ ಏನು ಎತ್ತ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ಗಮನಿಸ ಹೋಗೋಣ. ಭರತ್ ಕುಂಡೇಲ್ ಎನ್ನುವಂತಹ ವ್ಯಕ್ತಿ ಸರಿಸುಮಾರು ವರ್ಷಗಳ ಮೊದಲು ಅಶ್ರಫ್ ಕಲಾಯಿ ಎನ್ನುವಂತಹ ವ್ಯಕ್ತಿಯ ಹತ್ಯೆ ಆಗುತ್ತೆ. ಈ ಒಂದು ಹತ್ಯೆಯಲ್ಲಿ A1 ಆರೋಪಿಯಾಗಿದ್ದಂತಹ ಭರತ್ ಕುಂಡೇಲ್ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದ. ಸೊ ಆ ಒಂದು ಕಾರಣದಿಂದಾಗಿ ಆತನಿಗೆ ನೋಟಿಸ್ಗಳನ್ನು ಕಳಿಸಲಾಗ್ತಾ ಇತ್ತು. ಆತ ಆ ಒಂದು ನೋಟಿಸ್ ಸಂದರ್ಭದಲ್ಲಿ ವಿಚಾರಣೆಗತ ಹೋಗ್ತಾ ಇದ್ದ. ಈ ಒಂದು ಅಬ್ದುಲ್ ರಹಮಾನ್ ಎನ್ನುವಂತಹ ವ್ಯಕ್ತಿಯ ಕೊಲೆ ಯಾವಾಗ ಸಂಭವಿಸಿತೋ ಆವತ್ತಿನಿಂದ ಭರತ್ ಕುಂಡೇಲ್ ಕಣ್ಮರೆಯಾಗಿದ್ದ. ಆಮೇಲಿನ ಅಶ್ರಫ್ ಕಲಾಯಿ ಕೇಸಿಗೆ ಸಂಬಂಧಿಸಿದಂತೆ 2 ನೋಟಿಸ್ಗಳನ್ನು ಕಳುಹಿಸಿತಾದರೂ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧ ವಾರಂಟ್ ಕೂಡ ಜಾರಿಯಾಗಿತ್ತು. ಸೊ ಈ ಒಂದು ವಿಚಾರದ ಅನ್ವಯ ಅವರು ಕೋರ್ಟಿಗೆ ಹಾಜರಾಗಿರುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿರುವಂಥದ್ದು. ಇವಾಗ ಸದ್ಯ ಮಂಗಳೂರಿನ SP ಮಾಹಿತಿ ಕೊಡುವ ಪ್ರಕಾರ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣದಲ್ಲೂ ಕೂಡ ಭರತ್ ಕುಂಡೇಲ್ A1 ಆರೋಪಿ ಆಗಿದ್ದಾನೆ. ಅಂದರೆ ಮೊದಲೆಲ್ಲ ಈ ಒಂದು ವಿಚಾರಗಳು ಅರೆಸ್ಟ್ಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳಿಂದ ಜನಸಾಮಾನ್ಯರು ಈ ಒಂದು ವಿಚಾರದಲ್ಲಿ ಪೊಲೀಸರಲ್ಲಿ ವಾಗ್ವಾದವನ್ನು ಮಾಡ್ತಾಯಿದ್ರು. ಭರತ್ ಕುಂಡೇಲನ್ನು ಈ ಒಂದು ಅಶ್ರಫ್ ಕಲಾಯಿ ಅಲ್ಲ, ಅಬ್ದುಲ್ ರಹಿಮಾನ್ ಹತ್ಯೆ ನಡೆದಂತಹ ಆ ಒಂದು ಪ್ರದೇಶದಲ್ಲಿ ನೋಡಿದವರಿದ್ದಾರೆ ಎನ್ನುವಂತಹ ವಿಚಾರ ಕೇಳ್ತಾ ಇದ್ರು. ಈ ಒಂದು ಸಂಬಂಧ ಅವರು ಖಡಕ್ಕಾಗಿ ಹೇಳಿದರು, ಸಾಕ್ಷಿಗಳಿದ್ದರೆ ತಗೊಂಬನ್ನಿ, ನಾವು ಎಲ್ಲರನ್ನ ಅರೆಸ್ಟ್ ಮಾಡ್ತೀವಿ, ಯಾರನ್ನೂ ಬಿಡೋದಿಲ್ಲ. ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದರು. ನಂತರ ದಿವಸಗಳಲ್ಲಿ ಕೆಲವೊಂದು ದಾಖಲೆ ಅಂದರೆ ಈ ಒಂದು 12 ಮಂದಿಯನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ಆ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಎಲ್ಲ ಇರುವಾಗ ಯಾವ ರೀತಿಯಲ್ಲಿ ಚಾರ್ಜ್ ಮಾಡಬೇಕು ಆ ರೀತಿಯಲ್ಲಿ ಚಾರ್ಜ್ ಮಾಡಿದ್ದಾರೆ ಆರೋಪಿಗಳ ಮೇಲೆ. ನಂತರ ಭರತ್ ಕುಂಡೇಲ್ ವಿಚಾರ ಕೂಡ ಹೊರಗಡೆ ಬಂದಿದೆ. ಮಾತ್ರವಲ್ಲ, ಪ್ರಮುಖ ಪಾತ್ರಧಾರಿ ಈತನೇ ಎನ್ನುವಂತಹ ವಿಚಾರ ಕೂಡ ಹೊರಗಡೆ ಬಂದಿದೆ. ನೋಡಿ, ಇಲ್ಲಿ ಹಿಂದುತ್ವಕ್ಕಾಗಿ ಅದು ಇದು ಅಂತ ಹೇಳಿಬಿಟ್ಟು ಆ ಧರ್ಮ ಈ ಧರ್ಮ ಹೊಡೆದಾಡಿಕೊಂಡು ಇಲ್ಲಿ 4-5 ಪ್ರಾಣಗಳು ಕರಾವಳಿಯಲ್ಲಿ 1-2 ವರ್ಷಗಳ ನಡುವೆ ಹೋಗಿ ಆಗಿದೆ. ಅದಕ್ಕೂ ಮೊದಲು ನೋಡಿ, ಅಬ್ದುಲ್ ರಹಿಮಾನನ್ನು ಕೊಲ್ಲೋದಕ್ಕೆ ಕಾರಣ ಅಂತ ಹೇಳಿ ಅವರು ಉನ್ನಯಿಸಿದಂತಹ ಒಂದು ವಿಚಾರ ಇತ್ತು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ. ಸುಹಾಸ್ ಶೆಟ್ಟಿ ಕೊಲೆ ನಡೆಯೋದಕ್ಕೆ ಕಾರಣ ಅಂತ ಹೇಳಿದರು ಫಾಜಿಲ್ ಕೊಲೆ ಪ್ರಕರಣ. ಫಾಜಿಲ್ ಕೊಲೆಗೆ ಕಾರಣ ಅಂತ ಹೇಳಿದರು ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ. ಪ್ರವೀಣ್ ನೆಟ್ಟಾರು ಕೊಲೆಗೂ ಕಾರಣ ಅಂತ ಹೇಳಿದರು ಮಸೂದ್ ಕೊಲೆ ಪ್ರಕರಣ. ಸೊ ಇಲ್ಲಿಂದ ಆರಂಭವಾದಂತಹ ವಿಚಾರಗಳು ಒಂದೊಂದಾಗಿ ಏಟು ತಿರುಗೇಟು ಅಂತ ಕೊನೆಯದಾಗಿ ಅಬ್ದುಲ್ ರಹಮಾನ್ ಅವರಲ್ಲಿ ಕೊನೆಯಾಗಿದೆ. ಆರಂಭದಲ್ಲಿ ಮಸೂದಿಂದ ಆರಂಭವಾದಂತಹ ಈ ಒಂದು ಕೊಲೆ ದುಷ್ಕೃತ್ಯಗಳು ನಂತರ ಕೊನೆಗೊಂಡಿದ್ದು ಇದೇ ಅಬ್ದುಲ್ ರಹಮಾನ್ ಅನ್ನುವಂತಹ ಮರಳು ವ್ಯಾಪಾರಿಯ ಕೊಲೆ ಬ್ರೂಚುವಲ್ ಆಗಿ ಹತ್ಯೆ ಮಾಡಿದ ಆ ಒಂದು ದಿವಸ. ನಂತರ ಮುಂದುವರಿತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ಈ ಒಂದು ಕರಾವಳಿಗೆ ದಕ್ಷ ಕಮಿಷನರ್ ಮತ್ತು SP ವರ್ಗಾವಣೆ ಆಗುತ್ತೆ. ಏನು ಮೊದಲು ಅನುಪಮ್ ಅಗರ್ವಾಲ್ ಅನ್ನುವಂತಹ ವ್ಯಕ್ತಿ ಇದ್ದ. ನಿಜವಾಗ್ಲೂ IPS ಅಂತ ಹೇಳುವಾಗ ಅವರಿಗೂ ಒಂದು ರೀತಿಯಲ್ಲಿ ಇದಿರುತ್ತೆ, ಸ್ಟ್ಯಾಂಡರ್ಡ್ ಅಂತ ಇರುತ್ತೆ. ಆದರೆ ಈ ಅನುಪಮ್ ಅಗರ್ವಾಲ್ ಅನ್ನುವಂತಹ ವ್ಯಕ್ತಿಯ ವಿರುದ್ಧವಾಗಿ ನಿರಂತರವಾಗಿ ಹೋರಾಟಗಳು ನಡೀತಾ ಇತ್ತು. ಅವರು ರಾಜಕಾರಣಿಗಳ ದಲ್ಲಾಲಾಗಿ ವರ್ತಿಸ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ. ಸೊ ಈ ಒಂದು ಕೇಸುಗಳು ನಿರಂತರವಾಗಿ ನಡೀತಾ ಇರುವಾಗ, ಹತ್ಯೆಗಳು ನಡೀತಾ ಇರುವಾಗ ಸರ್ಕಾರ ಮಾಡಿದಂತಹ ಮೊದಲ ಪ್ರಯತ್ನ ಅಂತ ಹೇಳಿದರೆ ಕಮಿಷನರ್ ಮತ್ತು SP ವರ್ಗಾವಣೆ ಮಾಡಿ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ಡಾಕ್ಟರ್ ಅರುಣ್ ಕುಮಾರ್ ಅವರನ್ನು ಇಲ್ಲಿಗೆ ವರ್ಗಾವಣೆ ಮಾಡಿ ಕರ್ಕೊಂಡು ಬಂದಿರುವಂಥದ್ದು. ಆ ಒಂದು ದಿವಸದಿಂದ ನಿಜವಾಗ್ಲೂ ಕರಾವಳಿಯಲ್ಲಿ ಶಾಂತಿ ಸ್ಥಾಪನೆ ಆಗಿದೆ. ಮಾತ್ರವಲ್ಲ, ಕೆಲವೊಂದು ಪ್ರಮುಖವಾದಂತಹ ಬೆಳವಣಿಗೆಗಳು ಕೂಡ ಕಂಡುಕೊಂಡಿರುವಂಥದ್ದು. ಮಾತ್ರವಲ್ಲ, ಈ ಎಲ್ಲ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲೂ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅದೇ ರೀತಿ ಅಬ್ದುಲ್ ರಹಿಮಾನ್ ಕೊಲೆ ಪ್ರಕರಣದಲ್ಲೂ ಇವಾಗ ಕೊನೆಯದಾಗಿ ಕಣ್ಮರೆಯಾಗಿದ್ದಂತಹ ಭರತ್ ಕುಂಡೇಲ್ ಅವರನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರ್ತೆ ಕೂಡ ಇದೆ. ಸ್ಪಷ್ಟೀಕರಣ ಕೊಡುವಾಗ ಒಂದು ರೀತಿಯಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ಕೊಡಬೇಕು. ಕೊಳತ ಮಜಲು ರಹಮಾನ್ ಕೊಲೆ ಪ್ರಕರಣ ಭರತ್ ಕುಂಡೇಲ್ A1 ಆರೋಪಿ.
ಮೇ 27ರಂದು ನಡೆದ ಕೊಳತಮಜಲ್ ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣದಲ್ಲಿ ರೌಡಿ ಶೀಟರ್ ಮತ್ತು ಬಜರಂಗ ದಳದ ಮುಖಂಡ ಭರತ್ ಕುಂಡೇಲ್ A1 ಆರೋಪಿ ಅಂತ ತಿಳಿದು ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ SP ನೀಡಿರುವ ಮಾಹಿತಿಯ ಪ್ರಕಾರ ಕೊಳತಮಜಲ್ ರೆಹಮಾನ್ ಕೊಲೆ ಪ್ರಕರಣದ ಸಂಬಂಧ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 54/2025 ಕಲಂ 103, 109, 118/1, 190, 191/1, 118/2, 191/2, 191/3 BNS ಅಡಿ ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣದಲ್ಲಿ ಭರತ್ ಕುಂಡೇಲ್ A1 ಆರೋಪಿಯಾಗಿದ್ದಾನೆ. 2017ರ ಅಶ್ರಫ್ ಕಲಾಯಿ ಕೊಲೆ ಪ್ರಕರಣ ಸಂಬಂಧ ಭರತ್ ಕುಂಡೇಲ್ ಇಂದು ಮಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದು, ಈ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನೀಡಿರುವ ಮಾಧ್ಯಮ ಪ್ರಕಟಣೆಯಲ್ಲಿ ಈ ಮಾಹಿತಿ ಲಭ್ಯವಾಗಿರುವಂಥದ್ದು. ರೆಹಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಕೆಲ ಸಮಯದ ಹಿಂದೆ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದರು. ಆರೋಪ ಪಟ್ಟಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಿರಲಿಲ್ಲ. ಈಗ SP ನೀಡಿರುವ ಮಾಹಿತಿ ಪ್ರಕಾರ ಭರತ್ ಕುಂಡೇಲ್ A1 ಆರೋಪಿ ಅಂತ ತಿಳಿದು ಬಂದಿರುವಂಥದ್ದು. ಮೇ 27ರಂದು ಬಂಟ್ವಾಳ ತಾಲೂಕಿನಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆ ನಡೆದ ಬಳಿಕ ಭರತ್ ಕುಂಡೇಲ್ ತಲೆಮರೆಸಿಕೊಂಡಿದ್ದ. ಈ ಮಧ್ಯೆ ಅಶ್ರಫ್ ಕಲಾಯಿ ಕೊಲೆ ಪ್ರಕರಣದ ವಿಚಾರಣೆಗೂ ಹಾಜರಾಗಿರಲಿಲ್ಲ. ಅಶ್ರಫ್ ಕಲಾಯಿ ಕೊಲೆ ಪ್ರಕರಣದ ವಿಚಾರಣೆಗೆ ಸತತವಾಗಿ ಗೈರಾಗಿದ್ದಕ್ಕೆ ನ್ಯಾಯಾಲಯ ಭರತ್ ಕುಂಡೇಲ್ ವಿರುದ್ಧ ವಾರೆಂಟನ್ನು ಹೊರಡಿಸಿತು. ಈ ಹಿನ್ನೆಲೆಯಲ್ಲಿ ಇಂದು ನ್ಯಾಯಾಲಯದ ಮುಂದೆ ಶರಣಾಗಿದ್ದು, ನ್ಯಾಯಾಲಯವು ಆರೋಪಿಗೆ ಅಕ್ಟೋಬರ್ 25ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಅಂದರೆ ಭರತ್ ಕುಂಡೇಲ್ ಎನ್ನುವಂತಹ ರೌಡಿ ಶೀಟರ್ ಆತ ಇವತ್ತು ಹಾಜರಾಗಿರುವಂಥದ್ದು. ಆತ ಅಶ್ರಫ್ ಕಲಾಯಿ 2017ರಲ್ಲಿ ಅಶ್ರಫ್ ಕಲಾಯಿ ಅನ್ನುವಂತಹ ವ್ಯಕ್ತಿಯ ಹತ್ಯೆ ಮಾಡಿದ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ. ಸೊ ಜೈಲುವಾಸ ಅನುಭವಿಸಿಕೊಂಡು ಹೊರಗಡೆ ಬಂದಿದ್ದ. ನಂತರ ಕೂಡ ಈ ಒಂದು ಚಾಳಿಯನ್ನು ಮುಂದುವರಿಸಿದ್ದ. ಅಂದರೆ ನಿರಂತರವಾಗಿ ನೋಡಿ, ಹಿಂದುತ್ವಕ್ಕಾಗಿ ಅದು ಇದು ಹಾಗೆ ಹೀಗೆ ಅಂತೇಳಿ ಮಾಡಿಕೊಂಡು ಇವರು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಅಂತಲೇ ಇರುವಂಥವರು. ಇದು ಕೂಡ ಈ ಒಂದು ಏನು ಅರೆಸ್ಟಿನಿಂದ ಕೂಡ ಯಾವುದೇ ಪಾಠವನ್ನು ಕಲಿತುಕೊಳ್ಳುವಂತಹ ಅವಸ್ಥೆಯಲ್ಲಿ ಇವರು ಖಂಡಿತವಾಗಿಯೂ ಇಲ್ಲ. ನೋಡಿ, ನಾವು ಹೆಚ್ಚಿನ ರೌಡಿ ಶೀಟರ್ಗಳನ್ನು ನಾವು ಗಮನಿಸಿರ್ಬೋದು. ಮಂಗಳೂರಿನ ಬೀದಿಗಳಲ್ಲಿ ಹತ್ಯೆಯಾಗಿ ಕೊನೆ ಉಸಿರೆಳೆದವರು. ನಿಜವಾಗ್ಲೂ ಇಂತಹ ನೋಡಿ, ನಾವು ನಮ್ಮ ಮಕ್ಕಳನ್ನು ಒಂದೊಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟು ಒಂದು ಪ್ರಬುದ್ಧರಾಗಿ ಬೆಳೆಸಿದರೆ ಇಂತಹ ದುಷ್ಟ ನಾಯಕರು, ಅಂದರೆ ಈ ಒಂದು ಸಮಾಜದಲ್ಲಿ ಘಾತುಕ ಶಕ್ತಿಗಳನ್ನು ಸೇರಿಕೊಂಡು ಕುಕೃತ್ಯಗಳನ್ನು ಮಾಡುವವರು ಹುಟ್ಟಿಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀವುಗಳು ಸಣ್ಣ ಒಂದು ಶ್ರಮ ಪಟ್ಟರೆ ಸಾಕು, ಇಂತಹ ವಿಚಾರಗಳು ನಮ್ಮ ಈ ಒಂದು ಕರಾವಳಿಯಿಂದ ನಾವು ತೊಳೆದು ಹಾಕ್ಬೋದು ಅಂತ ನನ್ನ ಅನಿಸಿಕೆ. ನೋಡಿ, ಇನ್ನು ಭರತ್ ಕುಂಡೇಲ್ ಮೇಲಿರುವಂತಹ ಪ್ರಕರಣಗಳು 1-2. ಬಂಟ್ವಾಳ ನಗರ ಠಾಣೆಯಲ್ಲಿ 169/2017ನಲ್ಲಿ 143, 147, 148, 447, 448, 302, 120B, 201, 149 IPC ಸೆಕ್ಷನ್ನಲ್ಲಿ ಪ್ರಕರಣಗಳು ದಾಖಲಾಗಿವೆ. ಇನ್ನು ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ 121, 2006, ಆಮೇಲೆ 341, 427, 324 ಇಷ್ಟು ಪ್ರಕರಣಗಳಿವೆ. ಇನ್ನು ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಇನ್ನೂ ಬೇರೆ ಪ್ರಕರಣಗಳು ನೋಡಿ. 184, 2007ನಲ್ಲಿ 341, 504, 323, 324, 506. ಆಮೇಲೆ 2009/79ನಲ್ಲಿ 143, 147, 148, 427, 324. ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಇನ್ನು 2010 154, 143, 147, 148, 341, 504, 326, 149. ಇನ್ನು 2011ನಲ್ಲಿ 245, 341, 524, 504, 323, 324, 506. ಆಮೇಲೆ 2012 ಎಲ್ಲ ವರ್ಷದಲ್ಲೂ ಕನಿಷ್ಠ ಅಂದರೂ 6 ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ನೋಡಿ, ಉದ್ದಕ್ಕೆ 15 ವರ್ಷ ಕೂಡ ಈತ ತನ್ನ ಮೇಲೆ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾನೆ. 2025 ಇದೆ, 24 ಇದೆ, 23 ಇದೆ, 22 ಆ ಒಂದು ಸಂದರ್ಭಗಳಲ್ಲಿ ಜೈಲಲ್ಲಿದ್ದ ಅನಿಸುತ್ತೆ. ಆ ಒಂದು ಸಂದರ್ಭಗಳಲ್ಲಿ ಯಾವುದೇ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿಲ್ಲ. ಅಂದರೆ 2017 ಅಶ್ರಫ್ ಕಲಾಯಿ ಹತ್ಯೆಯಲ್ಲಿ ಜೈಲಿಗೆ ಹೋದಂತಹ ವ್ಯಕ್ತಿ ಹೊರಗಡೆ ಬರೋದು 2023ರಲ್ಲಿ ಅನಿಸುತ್ತೆ. ಸೊ ಆ ಒಂದು ಸುದೀರ್ಘ 5 ವರ್ಷದ ಅವಧಿಯಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ಆಮೇಲೆ 2017, 16, 15, 14ರಲ್ಲಿ ಇಲ್ಲ, 13 ಇಲ್ಲ, 12, 13, 12, 2011, 2010, 2009, 2007, 2006 ನೋಡಿ.
2006ರಿಂದ ಈತನ ಯಶೋಗಾಥೆ ಸ್ಟಾರ್ಟ್ ಆಗುತ್ತೆ ನೋಡಿ. 2006ರಿಂದ 2025ರವರೆಗೆ ಇಲ್ಲಿ ಕರಾವಳಿಯಲ್ಲಿ ಇನ್ಯಾರು ಇಷ್ಟು ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಿಕ್ಕಿಲ್ಲ ಅನಿಸುತ್ತೆ. ಓರ್ವ ರೌಡಿ ಶೀಟರ್ ಅಂದರೆ ಮರಣದಂಡನೆಗೆ ಅರ್ಹವಾದಂತಹ ಅವರು ವ್ಯಕ್ತಿ, ಮನುಷ್ಯರನ್ನು ಮನುಷ್ಯರಾಗಿ ಕಾಣಂತಹ ವ್ಯಕ್ತಿಗಳು, ರಕ್ತದ ಸ್ಮೆಲ್ಲನ್ನು ಅನುಭವಿಸಿಕೊಂಡವರು. ಅವರಿಗೆ ಇನ್ನು ಯಾವ ಮನುಷ್ಯತ್ವನೂ ಅವರಲ್ಲಿ ಬಾಕಿ ಉಳಿಯೋದಿಲ್ಲ. ಇನ್ನು ಇವತ್ತು ಜೈಲಿಗೆ ಹೋಗಿದ್ದಾರೆ, ಏನು ಈ ಒಂದು ವಿಚಾರಣೆಯಿಂದ ಇನ್ನೂ 10-15 ವರ್ಷ ಹೋಗಿ ಬಂದರೂ ಇನ್ನೂ ಇದೇ ಒಂದು ಬಿಸಿ ರಕ್ತ ಅವರ ಶರೀರದಲ್ಲಿ ಹರಿದಾಡ್ತಾ ಇದ್ದರೆ ಕೊಲ್ತಾರೆ ಅಥವಾ ಕೊಲೆ ಆಗ್ತಾರೆ. ಇದೇ ಸಂಭವಿಸಲಿ ಹೋಗುವಂಥದ್ದು. ಸೊ ಏನೇ ಇರಲಿ, ನಮ್ಮ ಕರಾವಳಿಯಲ್ಲಿ ಈವಾಗಿನ ಶಾಂತಿ ಪರಿಸ್ಥಿತಿ ಮುಂದೆಂದೂ ಜೀವಂತವಾಗಿರಲಿ ಅಂತ ಹಾರೈಸುತ್ತಾ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.